ಏನಂತಂದರೆ ಊರು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರೇ ನಮ್ಮಲ್ಲಿ ಎಲ್ಲ ಊರಲ್ಲೂ ಕೂಡ ಅವರೇ ಇರೋದು. ಜೊತೆಗೆ ಕೃಷಿ ಕಾರ್ಮಿಕರು ನಾವು ಎಲ್ಲೆಲ್ಲಿ ಭೂಮಿಯನ್ನು ಹೊಂದಿರತಕ್ಕಂಥವ್ರು ಇತರ ಸಮುದಾಯದವ್ರ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಅವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಭೂಮಿಗೆ ಹಸಿರು ಸೂರ್ಯನ ಉಡಿಸ್ತಕ್ಕಂಥ ಕಾಯಕವನ್ನು ಮಾಡ್ಕೊಂಡು ಬರ್ತಕ್ಕಂಥ ಹೆಚ್ಚಿನ ಜನ ಕೃಷಿ ಕಾರ್ಮಿಕರು ಮಾದಿಗರು. ಇನ್ನು ಪಟ್ಟಣ ಪ್ರದೇಶದಲ್ಲಿ ಅಮಲಿ ಕೆಲಸ ಮಾಡ್ತಕ್ಕಂಥವ್ರು, ಗಾರಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತಿತರೆ ಸಣ್ಣ ಪುಟ್ಟ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಅತ್ಯಂತ ದುರ್ಬಲ ಸಮುದಾಯ ಈ ಮಾದಿಗ ಸಮುದಾಯ. ಈ ಮಾದಿಗ ಸಮುದಾಯಕ್ಕೆ ಸಿಗಬೇಕಾದಂಥ ನ್ಯಾಯಯುತವಾಗಿ ದೊರಕಬೇಕಾದಂಥ ಮೀಸಲಾತಿ ದೊರೆತೇ ಇಲ್ಲ ಎಂಬ ಕಾರಣಕ್ಕಾಗಿ ನಾವು ಕಳೆದ 30-35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಬಂದಿವಿ. ನಮಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿ ಕೊಡಿ, ಈಗಿರ್ತಕ್ಕಂಥ 15% ವರ್ಗೀಕರಣ ಮಾಡಿ ಅಂಥೇಳಿ ಆಗ್ರಹಿಸ್ಕೊಂಡೇ ಬರ್ತಾಯಿದ್ವಿ. ಆಂಧ್ರದಲ್ಲಿ ನಮಗಿಂತಲೂ ಕೂಡ ಭಾಳ ಅಗ್ರೆಸಿವ್ ಆಗಿರ್ತಕ್ಕಂಥ ಅಲ್ಲಿ ಜನ, ಅಲ್ಲಿ ಮಂದಕೃಷ್ಣ ಮಾದಿಗ ಅಂತಕ್ಕಂಥ ಬಹುದೊಡ್ಡ ನಮ್ಮ ನಾಯಕ, ನಮ್ಮ ಸ್ನೇಹಿತ, ಅಲ್ಲಿ ಆತ್ಮ ಕೂಡ ಭಾಳ ಹೋರಾಟವನ್ನು ಮಾಡಿ ಒಂದು ಬಾರಿ ಚಂದ್ರಬಾಬು ನಾಯ್ಡುರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹೈದರಾಬಾದ್ ದಿಗ್ಬಂಧನ ಅಂತ ಹಾಕಿಬಿಟ್ರು. ಅಲ್ಲಿನ ಮಾದಿಗರು ಮನೆ ಬಾಗಿಲಿಗೆ ಬೀಗ ಹಾಕಿ ಹೆಂಡತಿ ಮಕ್ಕಳು ಸಮೇತ ಹೈದರಾಬಾದಿಗೆ ಹೋದರು. ಲಕ್ಷಾಂತರ ಜನ. ಅದು ಒಂದು ವಿಶ್ವ ದಾಖಲೆ, ಗಿನ್ನಿಸ್ ದಾಖಲೆ ಚಳವಳಿ. ಯಾವ ಚಳವಳಿನೂ ಕೂಡ ಆಗಿಲ್ಲ, ಅಷ್ಟೊಂದು ದೊಡ್ಡ ಚಳವಳಿ. ಇಡೀ ಹೈದರಾಬಾದ್ನಲ್ಲಿ ಎಲ್ಲಿ ನೋಡಿದರೂ ಕೂಡ ಇವರೇ ಕಾಣ್ತಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ, ಮಲಮೂತ್ರ ವಿಸರ್ಜನೆ ಬೀದಿಯಲ್ಲೇ ಮಾಡಿದ್ದಾರೆ. ಇಡೀ ಹೈದರಾಬಾದ್ ವಾಸನೆ ಆಗಿಬಿಡ್ತು. ಚಂದ್ರಬಾಬು ನಾಯ್ಡು ಓಡಿ ಬಂದು ನಿಮಗೆ ಒಳ ಮೀಸಲಾತಿ ಕೊಡ್ತೀನಿ ಅಂತೇಳಿ ಕೊಟ್ಟರು, ಆಜ್ಞೆ ಮಾಡಿದರು, ಸುಗ್ರೀವಾಜ್ಞೆ ಮಾಡೋದ್ರ ಮೂಲಕ ಅವ್ರಿಗೆ ಒಳ ಮೀಸಲಾತಿ ಕೊಟ್ಟರು. 2 ವರ್ಷಗಳ ಕಾಲ ಅವರು ದಿನನಿತ್ಯವೂ ಕೂಡ ಅಲ್ಲಿನ ಮಾದಿಗರು ಯುಗಾದಿ, ದಸರಾ, ದೀಪಾವಳಿ ಥರ ಆಚರಣೆ ಮಾಡಿದರು. ಯಾವ್ದು ಅರ್ಜಿ ಹಾಕಿದ್ರೂ ಕೆಲಸ ಸಿಗೋದು. ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಉದ್ಯೋಗ ಅನ್ನೋದೇ ಅಲ್ಲಿ ಈ ರಾಜ್ಯದಲ್ಲಿ ಗಗನ ಕುಸುಮ ಈ ಸಮುದಾಯಕ್ಕೆ. ಆದರೆ ಅಲ್ಲಿ ಎಲ್ಲ ಕಡೆಯೂ ಕೂಡ ಅರ್ಜಿ ಹಾಕಿದಾಗೆಲ್ಲ ಅವರು ಸಿಕ್ಬಿಟ್ರು. ಕೆಲವು ಕ್ವಾಲಿಫೈಡೇ ಇರಲಿಲ್ಲ, ನಮ್ಮವರು ಓದಿರಲಿಲ್ಲ. ಅಂಥ ಹುದ್ದೆಗಳು ಕೂಡ ತುಂಬಕ್ಕಾಗದೆ ಇವರು ಅಷ್ಟೊಂದು ಸೌಲಭ್ಯವನ್ನು ನಮ್ಮ ಸಮುದಾಯ ಅಲ್ಲಿ ಪಡೀತು. ಮತ್ತೊಂದು ಸಮುದಾಯ ನಮ್ಮನ್ನು ಏಳಿಗೆಯನ್ನು ಸಹಿಸದೇ ಇರತಕ್ಕಂತಹ ಕೆಟ್ಟ ಸಮುದಾಯ ಅಲ್ಲಿ ಏನು ಮಾಡ್ತು ಅಂದರೆ ಇದರ ವಿರುದ್ಧ ಹೈಕೋರ್ಟ್ಗೆ ಹೋದರು, ಹೈಕೋರ್ಟ್ ಅರ್ಜಿ ವಜಾ ಮಾಡಿದರು. ಸುಪ್ರೀಂ ಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟು ರಾಜ್ಯಕ್ಕೆ ಇದನ್ನು ಮಾಡೋ ಅಧಿಕಾರ ಇಲ್ಲ ಅಂತಕ್ಕಂಥ ಒಂದು ಘೋರವಾದಂಥ ನಮಗೆ ಆಘಾತ ತರುವಂಥ ಒಂದು ತೀರ್ಪು ಸುಪ್ರೀಂ ಕೋರ್ಟಿಂದ ಬಂತು. ಮತ್ತೆ ನಾವು ಮೇಲ್ಮನವಿಯನ್ನು ಅರ್ಪಿಸಿದ್ವಿ. ನಂತರ ಮತ್ತೆ 5 ಜನ ಅರುಣ್ ಮಿಶ್ರಾ ಅಂತಕ್ಕಂಥ 5 ಜನ ನ್ಯಾಯಪೀಠ ಹೇಳ್ತು, ಇಲ್ಲ 15%ನಲ್ಲಿ ಯಾವ ವರ್ಗಕ್ಕೆ ಮೀಸಲಾತಿ ದೊರಕಿಲ್ವೋ, ಯಾರು ಕಣ್ಣೀರು ಹಾಕ್ತಿದ್ದಾರೋ, ಯಾರು ಅವಕಾಶ ವಂಚಿತರಿದ್ದಾರೋ ಅದರಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ಬೋದು, ವರ್ಗೀಕರಣ ಮಾಡಿ ಕೊಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅರ್ಪಿಸಿದ್ವಿ. 7 ಜನ ನ್ಯಾಯ ಪೀಠಾಧಿಪತಿಗಳು, ನ್ಯಾಯಮೂರ್ತಿಗಳು ಒಂದು ಐತಿಹಾಸಿಕ ತೀರ್ಪನ್ನು ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕಿಗೆ ಬರುತ್ತೆ. ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಯಾರ್ಯಾರು ಹಿಂದುಳಿದಿದ್ದಾರೆ ಅವರ ಜನಸಂಖ್ಯೆ ಇವೆಲ್ಲವೂ ಕೂಡ ಇಂಪಿರಿಕಲ್ ಡಾಟಾ, ನಿಖರವಾದಂಥ ಒಂದು ದತ್ತಾಂಶವನ್ನು ಪಡೆದು ಅವರಿಗೆ ಒಳ ಮೀಸಲಾತಿ ಕೊಡಬಹುದು, ರಾಜ್ಯ ಸರ್ಕಾರಕ್ಕಿದೆ. ಇದು ಪಾರ್ಲಿಮೆಂಟಿಗೆ ಹೋಗಿ 341 ಆರ್ಟಿಕಲ್ 341 ಅಥವಾ 342ಗೆ ತಿದ್ದುಪಡಿ ಮಾಡೋ ಅವಕಾಶ ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಈಗಿರ್ತಕ್ಕಂಥ ಮೀಸಲಾತಿಯಲ್ಲೇ ಯಾರನ್ನು ಸೇರಿಸಂಗಿಲ್ಲ, ಯಾರನ್ನು ತೆಗಿಯೋಂಗಿಲ್ಲ. ಇರೋದರಲ್ಲಿ ಕರೆಕ್ಟಾಗಿ ಯಾರಿಗೆ ಆ ಸಮುದಾಯದಲ್ಲಿ 100 ಜಾತಿಗಳಿರ್ತವೆ, ಯಾವ ಜಾತಿ ಪ್ರಬಲವಾಗಿರುತ್ತೋ ಅದು ತಿಂದ್ಬಿಡುತ್ತೆ. ಇನ್ನು ದುರ್ಬಲ ಇರ್ತಕ್ಕಂಥವ್ರಿಗೆ ಸಿಗೋಲ್ಲ. ಆ ದುರ್ಬಲರಿಗಾಗಿಯೇ ನೀವು ವರ್ಗೀಕರಣ ಮಾಡ್ಬೋದು ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟ್ ಕೊಡ್ತು. ಆಗ ನಮಗೆ ಮಾದಿಗರಿಗೆ ಉಸಿರೇ ಇಲ್ಲದಂಥ ಮಾದಿಗರಿಗೆ ಉಸಿರು ಬಂದಂತಾಯಿತು. ಆಕ್ಸಿಜನ್ನಲ್ಲಿದ್ದಂಥ ಈ ಸಮುದಾಯ ಆಕ್ಸಿಜನ್ ಕೊಟ್ಟು ಹೊರಗಡೆಗೆ ಶಕ್ತಿ ನೀಡಿತು. ಆ ಒಂದು ಐತಿಹಾಸಿಕ ತೀರ್ಪು ಬಂದ ನಂತರ ಇಲ್ಲಿ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯನವರು
ನಮಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಇದ್ದಂಥ ಅಡೆತಡೆಗಳೆಲ್ಲ ನಿವಾರಣೆಯಾಗಿದೆ. ನಾವೀಗಾಗಲೇ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಸದಾಶಿವ ಆಯೋಗದ ವರದಿನ ಜಾರಿ ತಂದು ಒಳ ಮೀಸಲಾತಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಆದರೆ ನಮಗೆ ಅಧಿಕಾರ ಇರಲಿಲ್ಲ. ಈ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಕೊಟ್ಟದ್ದನ್ನು ನಾನು ಕೂಡ ಸ್ವಾಗತ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಸ್ವಾಗತ ಮಾಡಿದರು. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಆಂಧ್ರದಲ್ಲಿ ಆಮೇಲೆ ತೆಲಂಗಾಣದಲ್ಲಿ ಹರಿಯಾಣದಲ್ಲಿ ಈಗಾಗಲೇ ಇಂಪ್ಲಿಮೆಂಟೇಷನ್ ಆಗಿದೆ. ಇಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಗೊಂದಲ, ಸದಾಶಿವ ಆಯೋಗದ ವರದಿನೂ ಕೂಡ ಇವರು ನೋಡಿದರು. ಆಮೇಲೆ ಬೊಮ್ಮಾಯಿ ಸರ್ಕಾರ ಅವರು ಕೂಡ ಒಂದು ಶಿಫಾರಸನ್ನು ಮಾಡಿದರು. ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ವರದಿ ಕೊಟ್ಟು ಆ ವರದಿನೂ ಕೂಡ ಅವರು ರೆಕಮೆಂಡೇಷನ್ ಮಾಡಿದರು. ಅದು ಆದೇಶ ಆಗಲಿಲ್ಲ. ಸದ್ಯ ನಮ್ಮ ದುರದೃಷ್ಟ ಮುಂಚೆನೇ ಎಲ್ಲಾರ ಬಂದಿದ್ನಿ ಅಂದರೆ ಇಷ್ಟೊತ್ತಿಗೆ ಆಗಿಬಿಟ್ಟಿರೋದು. ಸುಪ್ರೀಂ ಕೋರ್ಟ್ ಆದೇಶ ತಡವಾಗಿ ಬಂದಿದ್ದರಿಂದ ಅವರು ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಹೀಗೆ ಎಲ್ಲ ಪಕ್ಷದವರು ಎಲ್ಲ ಸರ್ಕಾರಗಳು ಕೂಡ ಈ ಒಂದು ತಳ ಸಮುದಾಯ ಅತ್ಯಂತ ಶೋಷಣೆಗೊಳಗಾಗಿರ್ತಕ್ಕಂಥ ಈ ಮಾದಿಗ ಸಮುದಾಯದ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ, ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಎಲ್ಲ ಪಕ್ಷದವರು ಎಲ್ಲ ಸರ್ಕಾರದವರು ಕೂಡ ನಮ್ಮ ಪರ ಇದ್ದಾರೆ. ಈಗ ಅನುಷ್ಠಾನಕ್ಕೆ ತರುವಂಥ ಅಧಿಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿದೆ. ಈಗಾಗಲೇ ಇದು ಆಗಬೇಕಾಯಿತು. ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿಯವರ ರಿಪೋರ್ಟ್ ಇವನ್ನೆಲ್ಲ ಕ್ರೋಢೀಕರಿಸ್ಕೊಂಡು 2011 ಜನಗಣತಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಇವನ್ನೆಲ್ಲವನ್ನು ನೋಡಿಬಿಟ್ಟು ಮಾಡ್ಬೋದಾಗಿತ್ತು. ಆದರೆ ಮಾಡುವಲ್ಲಿ ಮತ್ತೊಂದು ನಮ್ಮಲ್ಲಿರ್ತಕ್ಕಂಥ ಕೆಲವು ಸಮುದಾಯಗಳು ಇದು ಸರಿ ಇಲ್ಲ. ಅಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಕ್ಕಂಥ 16 ಜಿಲ್ಲೆಗಳಲ್ಲಿ ನಿಮಗೆ ಗೊತ್ತಿರ್ರಿ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗಗಳಲ್ಲಿ 16 ಜಿಲ್ಲೆಗಳಲ್ಲಿ ನಾನು ಮಾದಿಗ, ಆದಿ ಕರ್ನಾಟಕ, ಒಲೆಯರು ಅವರು ಆದಿ ಕರ್ನಾಟಕ ಇಬ್ಬರು ತಗೊಂಬಿಟ್ಟಿದ್ದೀವಿ. ನಿರ್ದಿಷ್ಟವಾಗಿ ಇವ್ರನ್ನ ಬೇರ್ಪಡಿಸೋದು ಹೇಗೆ ಅನ್ನೋದು ಅದು ಗೊಂದಲ ಉಂಟಾಗಿ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ. ಅವರು ಮಧ್ಯಂತರ ವರದಿ ಕೊಟ್ಟು ನೋಡಿ ಇವರು ಬಿಡ್ತಾ ಇಲ್ಲ, ಅವರು ಬಿಡ್ತಾ ಇಲ್ಲ, ಅಷ್ಟು ನಮ್ಮವೇ ಅಂತಾರೆ ಬರೆದಿರೋವೆಲ್ಲ. ಹೀಗಾಗಿ ಏನಾದರೂ ಮಾಡಿ ಇದು ಒಂದು ಹೊಸ ಸಮೀಕ್ಷೆ ಆದರೆ ನಿಖರವಾಗಿರ್ತಕ್ಕಂಥ ಈ ಸಮುದಾಯದ ಹಿಂದುಳುವಿಕೆ ಮತ್ತು ಅವ್ರ ಜನಸಂಖ್ಯೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮಾಡ್ಬೋದು ಅಂತಂದೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಟ್ಟಿದ್ದರಿಂದ ಮತ್ತೆ ಅಕ್ಟೋಬರ್ 28ನೇ ತಾರೀಕು ಕರ್ನಾಟಕ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿ ಒಳ ಮೀಸಲಾತಿಗೆ ಆದೇಶ ಮಾಡುತ್ತೆ. ಈ ನ್ಯಾಯಮೂರ್ತಿಯವರು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ. ಯಾವಾಗಲೂ ಕೂಡ ಜನಗಣತಿ ಇವೆಲ್ಲ ಸಮೀಕ್ಷೆ ಮಾಡೋದು ಪೇಪರ್ ಮೂಲಕ ಮಾಡ್ತಾಯಿದ್ರು, ಹಾಳಿಯಲ್ಲಿ ಬರ್ಕೊಂಡು ಹೋಗಿ ಇದು ಮಾಡ್ತಕ್ಕಂಥದ್ದು. ಇವರು ಮೊಬೈಲ್ ಆ್ಯಪ್ ಮೂಲಕ ಮಾಡಿದ್ದಾರೆ. ಇದು ಹೊಸ ಪ್ರಯೋಗ ಇಡೀ ರಾಷ್ಟ್ರದಲ್ಲಿ. ಆಮೇಲೆ ಮೊಬೈಲ್ ಆ್ಯಪ್ನ ಮೂಲಕ ಮಾಡುವಾಗಲೂ ಕೂಡ ಅನೇಕ ತಾಂತ್ರಿಕ ತೊಂದರೆಗಳು ಎಲ್ಲವೂ ಕೂಡ ಆದವು. ಈಗ ಮೊಬೈಲು ಇರಬೇಕಾದಂಥ ಒಂದು ವರ್ಷನ್ನು ಇದು ಮೊಬೈಲ್ ಇರೋಲ್ಲ ಎಲ್ಲ ಶಿಕ್ಷಕರಲ್ಲಿ ಕೂಡ. ಹೀಗಾಗಿ ಒಂದು ವಾರಗಳ ಕಾಲ ಭಾಳ ತೊಂದರೆ ಆಯಿತು. ನೆಟ್ವರ್ಕ್ ಪ್ರಾಬ್ಲಮ್, ಸರ್ವರ್ ಪ್ರಾಬ್ಲಮ್, ಈಗ ಅನೇಕ ತೊಂದರೆಗಳು. ಆಮೇಲೆ ಮನೆಯಲ್ಲಿ ಅದು ಒಂದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡನ್ನ ನಂಬರ್ ಒತ್ತಿದರೆ ಆಟೋಮೆಟಿಕ್ಕಾಗಿ ಅದು ಡಿಸ್ಪ್ಲೇ ಆಗುತ್ತೆ. ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ಡಿಸ್ಪ್ಲೇ ಆಗುತ್ತೆ. ಅವ್ರ ಮಕ್ಕಳು ಇಷ್ಟ ಇದೆ ಅಂತ ಬರುತ್ತೆ. ಅದಾದ ನಂತರ ಮತ್ತೆ ಬಂದಿರತಕ್ಕಂಥ ಅವರ ಮೊಮ್ಮಕ್ಕಳು ಹುಟ್ಟಿರ್ತಾರಲ್ಲ, ಅವ್ರ ಹೆಸರನ್ನ ಮತ್ತೆ ತೊಗೊಳಂಗಿಲ್ಲ, 2 ಮಾತ್ರ ತೊಗೊಳೋದಿತ್ತು. ಏನು ರೀ 5-6 ಜನ ಮೊಮ್ಮಕ್ಕಳಾಗಿರ್ತಾರೆ, ಸೊಸೆ ಬಂದಿರ್ತಾಳೆ, ಅವ್ರನ್ನೆಲ್ಲ ತೊಗೋಬೇಕಲ್ಲ, ಮತ್ತೆ ಬದಲಾವಣೆ ಮಾಡಿ ತಿದ್ದುಪಡಿ ಮಾಡಿ ಹಾಕಿದರು. ಈಗ ಒಂದು ಸ್ವಲ್ಪ ಗೊಂದಲ ಆಯಿತು. ಈಗ ಅದು ನಿವಾರಣೆ ಆಗಿದೆ. ಎಲ್ಲ ಕಡೆಗೂ ಕೂಡ ಸರ್ವೆ ನಡೀತಾ ಇದೆ. ಈ ಸರ್ವೆ ಕಾರ್ಯ ಮೇ 5ರಿಂದ 17ನೇ ತಾರೀಕಿನವರೆಗೆ ಇತ್ತು. ಈಗ 17ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ವಿಸ್ತರಣೆ ಮಾಡಿದ್ದಾರೆ. 25ರಿಂದ 28ರವರೆಗೂ ಯಾರಾದರೂ ಬಿಟ್ಟು ಹೋಗಿದರೆ ಅವ್ನು ಕರ್ಕೊಂಬಂದು ಆ ಬೂತ್ನಲ್ಲಿ ಮತ್ತೆ ಸೇರ್ಪಡೆ ಮಾಡುವಂಥದ್ದು. ಕೆಲವರು ಎಲ್ಲೆಲ್ಲೋ ಊರೊಳಗಿರ್ತಾರೆ, ಎಲ್ಲೆಲ್ಲೋ ಇರ್ತಾರೆ, ಹೊರ ರಾಜ್ಯದಲ್ಲೂ ಕೂಡ ಇರಬಹುದು. ಅಂಥವರು ತನ್ನ ಆಧಾರ್ ಕಾರ್ಡನ್ನು ಮೂಲಕ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಲೂ ಕೂಡ ಅದು ಜಾರಿಯಲ್ಲಿದೆ. ಅದರಿಂದ ಯಾರೂ ಕೂಡ ಒಂದು ಕುಟುಂಬವೂ ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರ ಉಳಿಬಾರ್ದು. ಒಂದು ಮಗು ಈಗ ತಾನೇ ಹುಟ್ಟಿದ ಮಗನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಕಾರಣಕ್ಕೋಸ್ಕರ ನಾನು ರಾಜ್ಯಾದ್ಯಂತ ಮಾಧ್ಯಮದ ಮೂಲಕ ನಮ್ಮ ಜನರಲ್ಲಿ ವಿನಂತಿ ಮಾಡುವಂಥದ್ದು ಮತ್ತು ಪ್ರಮುಖ ಲೀಡರ್ಗಳು ನಾವೆಲ್ಲೇ ಗುಂಪಾಗಿ ಸೇರಬಾರ್ದು.
ಎಲ್ಲಿ ಸಮ್ಮೇಳನ ಮಾಡಬಾರ್ದು, ಹಬ್ಬ ಹರಿದಿನಗಳು ಮಾಡಬಾರ್ದು ಅಂತ ನಾನು ಹೇಳಿಬಿಟ್ಟಿದ್ದೆ. ಈ ಸಮೀಕ್ಷೆ ಮುಗಿಯೋವರೆಗೂ ನೀವು ಹಳ್ಳಿಯಲ್ಲೇ ಇರಬೇಕು. ಆ ಸಮೀಕ್ಷೆದಾರರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಆ ಕುಟುಂಬದ ಮಾಹಿತಿಯನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿದ್ದೆ. ಈಗ ಎಲ್ಲ ಕಡೆಗೂ ಕೂಡ ಅಲ್ಲಲ್ಲಿ ಗ್ರಾಮಗಳಲ್ಲಿ ನಮ್ಮ ಹೋರಾಟಗಾರರು, ನಮ್ಮ ಸಮುದಾಯದ ಮುಖಂಡರುಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಸಾಲದು, ಹೆಚ್ಚು ಉಳಿದಂಥ ದಿನಗಳಲ್ಲಿ ಒಂದು ಹಳ್ಳಿಗಳಲ್ಲಿ ಎಷ್ಟು ಮನೆಗಳಾಗಿದ್ದಾವೆ, ಎಷ್ಟು ಮನೆ ಉಳಿದಿದ್ದಾವೆ, ಯಾರಾದರೂ ಗುಳೆ ಹೋಗಿದ್ರೆ ಅವ್ನು ಕರ್ಕೊಂಬಂದು ಸೇರಿಸುವಂಥ ಕೆಲಸನೂ ಕೂಡ ಮಾಡಬೇಕು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಲ್ಲಿ ಮನವಿ ನಿಮ್ಮ ಮಾಧ್ಯಮದ ಮೂಲಕ ಆ ಮೂಲಕ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ನಮಗೆ ಗೊತ್ತಾಗ್ಬಿಡ್ತೈತಿ ಈಗ ಕೇಳಿಲ್ಲ. ಅದಕ್ಕೇ ನಾವು ಏನು ಮಾಡಿದ್ವಿ ಅಂದರೆ ಯಾವ ಹಟ್ಟಿ, ಯಾವ ಓಣಿ, ಯಾವ ಕೇರಿ, ಯಾವ ಬಡಾವಣೆಯಲ್ಲಿ ಎಲ್ಲಿ ಬಂದಿಲ್ಲ ಅನ್ನೋದನ್ನು ನಾವು ಸ್ವಲ್ಪ ಇದು ಮಾಡ್ತೀವಿ. ಮೇಲಾಗಿ ಎಷ್ಟು ಕುಟುಂಬಗಳ ಮನೆ ಇದಾವೆ ಅನ್ನೋದು ಕೂಡ ಒಂದು ದತ್ತಾಂಶ ಇದೆ. ಅಷ್ಟು ರೀಚ್ ಆಗಲೇಬೇಕು. ಸಮೀಕ್ಷೆ ಆದಮೇಲೆ ಯಾವಾಗ ಸರ್ಕಾರ ಈಗ ನೋಡಿ, ನಾನು ಹೇಳೋದು ವೀರಶೈವ ಲಿಂಗಾಯತ ಜಂಗಮರು, ಅವರು ಗುರುಗಳು, ಪುರೋಹಿತರು. ನಮಗೂ ಕೂಡ ಅವ್ರ ಪೂಜೆ ನನ್ನ ಮದುವೆಯಲ್ಲಿ ಅವರೇ ಮಾಡಿಸಿದ್ದಾರೆ. ಗುರುಗಳು ಸ್ಥಾನದಲ್ಲಿರ್ತಕ್ಕಂಥವ್ರು. ಅವರಿಗೂ ಬೇಡ ಜಂಗಮಕ್ಕೂ ಸಂಬಂಧನೇ ಇಲ್ಲ. ಬೇಡ ಜಂಗಮ ಅವರು ಬೇಡ ಅಂದರೆ ಬೇಟೆ ಆಡ್ಕೊಂಡು, ಪ್ರಾಣಿಗಳನ್ನು ಬೇಟೆ ಆಡ್ಕೊಂಡು ತಿಂತಕ್ಕಂಥ ಜನ. ಆಂಧ್ರದಿಂದ ಸ್ವಲ್ಪ ಕುಟುಂಬಗಳು ಬಂದಿದ್ದು. ಅವರು ತೆಲುಗು ಮಾತಾಡ್ತಕ್ಕಂಥವ್ರು. ಮಾದಿಗರ ಮನೆಯಲ್ಲಿ ಬೇಡ್ಕೊಂಡು ತಿಂದವರು. ಅವರ ಮನೆಯಲ್ಲಿ ನಮ್ಮವರೆಲ್ಲರೂ ಗೋಮಾಂಸ ತಿಂತಾರೆ. ಆ ಗೋಮಾಂಸನ ಹೊರಗಿದ್ದು ಅಲ್ಲಿ ಬಂದು ಅಲೆಮಾರಿಗಳವರು ಅವ್ರು ಬಂದು ಮಾದಿಗರ ಮನೆ ಹಟ್ಟಿ ಹತ್ರ ಶೆಡ್ ಹಾಕ್ಕೊಂಡು ಭಿಕ್ಷೆ ಕೇಳ್ಕೊಂಡು ಭಿಕ್ಷೆ ಎಲ್ಲ ಆದಮೇಲೆ ಒಂದು ದಿನ ಅಲ್ಲಿ ಉಳ್ಕೊಂಡು ಮತ್ತೆ ನಮಸ್ಕಾರ ಹೇಳಿ ಮತ್ತೊಂದು ಊರಿಗೆ ಹೋಗೋರು. ಈಗ ಇದ್ದರು ಯಾವಾಗ ಅಂದರೆ ಒಂದು 50 ವರ್ಷಗಳಿಂದನೂ ಯಾವಾಗ ಅವರು ಆ ಜನಾಂಗನೇ ನಶಿಸಿ ಹೋಗ್ಬಿಟ್ಟಿದೆ. ಬೇಡ ಜಂಗಮ್ಮ ಅನ್ನೋರು ಇಲ್ಲ. ನಾನು 5 ವರ್ಷ ಮಂತ್ರಿ ಆಗಿದ್ದೆ. ಯಾವ್ದಾರು ಕರ್ಕೊಂಬರ್ರಿ ಆ ಬೇಡ ಜಂಗಮ್ಮನ ಅಂತಂದು ಹೇಳಿದ್ರೆ ಒಬ್ಬರು ಯಾರೂ ಬರಲಿಲ್ಲ. ಬುಡುಗ ಜಂಗಮ ಅಂತ ಇದೆ. ಬೇಡ ಜಂಗಮ, ಬುಡುಗ ಜಂಗಮ. ಬುಡುಗ ಜಂಗಮ ಕೆಲವು ಕುಟುಂಬದವ್ರು ಇದ್ದಾರೆ, ಅವರು ತೊಗೊಳ್ಳಿ. ಆದರೆ ಬೇಡ ಜಂಗಮ ಎಂತಕ್ಕಂಥ ಒಂದು ಶಬ್ದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರೋದ್ರಿಂದ ಆ ಬೇಡನ ಈ ಕಡೆ ಯಾಕೆಂಡು ಬೇಡ ಜಂಗಮ ಅಂತಂದು ಹೇಳ್ತಾ ಇಟ್ಕೊಳ್ಳೋದು ಎಷ್ಟು ಸರಿ ಅಲ್ಲ. ತಗೊಂಡಿದ್ದಾರೆ. ಈಗ ಯಾವ್ಯಾವನು ತಹಸೀಲ್ದಾರರು ಸರ್ಟಿಫಿಕೇಟ್ ಕೊಡಿದ್ರೆ ಅವನು ಮೊದಲು ಜೈಲಿಗೆ ಹಾಕೋವಂಥ ಕೆಲಸನ ರಾಜ್ಯಕ್ಕೆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಸರ್ಕಾರ ಮಾಡಬೇಕು. ಇದೆಲ್ಲ ಆದಮೇಲೆ ಉಗ್ರ ಸ್ವರೂಪವಾದಂಥ ಚಳವಳಿಯನ್ನು ಈ ರಾಜ್ಯದಲ್ಲಿ 101 ಜಾತಿ ನಾವೇನಿದ್ದೀವಲ್ಲ ಎಲ್ಲರೂ ಸೇರಿ ಮಾಡ್ತೀವಿ. ಯಾರ್ಯಾರು ಮೀಸಲಾತಿ ಪಡಿತೀರೋ ಅವರೆಲ್ಲರೂ ಕೂಡ. ಅದು ಆಗಲ್ಲ. ಆ ರೀತಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅವ್ರು ಏನಾದ್ರು ಬರ್ಸಿದ್ರೆ ಪೂರ ಡಿಲೀಟ್ ಮಾಡಬೇಕು ಆಯೋಗದವ್ರು ಅಂತಲೂ ನಾನು ಆಗ್ರಹಿಸ್ತೀನಿ. ಅದರ ಜೊತೆಗೆ ಸರ್ಕಾರ ಕೂಡಲೇ ಬೇಡ ಜಂಗಮವನ್ನು ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತೆಗೆದು ಬಿಸಾಕಬೇಕು. ತೆಗಿಯೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತಂದೇಳಿ ಕೂಡ ನಾವು ಆಗ್ರಹ ಮಾಡ್ತೀವಿ. ಹಾಂ ಹಾಂ ಹೌದೌದು ಹೌದಣ್ಣ. ಈಗ ನಾನು ಹೇಳಿದ್ನಲ್ಲ, ಅವ್ರನ್ನ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತೆಗ್ಸಿ ಹಾಕಬೇಕು. ಆಮೇಲೆ ಇದರಲ್ಲಿ ಏನಾರು ಭಾಗವಹಿಸಿದ್ನಿ ಅಂದರೆ ಅದು ತಗೋಬಾರ್ದು. ಅದ್ರ ಜೊತೆಗೆ ಆಯೋಗಕ್ಕೆ ನಾನು ಮತ್ತೊಂದು ಹೇಳಿದ್ದೀನಿ, ಎಷ್ಟು ಜನ ಬೇಡ ಜಂಗಮರ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಎಲ್ಲ ದಾಖಲೆ ತರಿಸ್ಕೊಳ್ರಿ. ಒಂದು ಎಷ್ಟು ಜನ ಇದ್ದಾರೆ ನೋಡೋಣ. ಒಂದು 10,000 ಜನ ಇದ್ದಾರಾ, 5,000 ಜನ ಇದ್ದಾರಾ? 5,000 ಜನ ಇರಬೇಕಲ್ಲ ಆ ಸರ್ಟಿಫಿಕೇಟ್ ತೊಗೊಂಡವ್ರು. ಇನ್ನು ಉಳಿದವ್ರು ಎಲ್ಲರೂ ಏನಾರು ಹಂಗೆ ಸೇರಿಸಿದ್ರೆ ಅವೆಲ್ಲ ಬೋಗಸ್ ಅನ್ನೋದು ಗೊತ್ತಾಗುತ್ತಲ್ಲ. ಅದನ್ನು ನೋಡಿಬಿಟ್ಟು ಅವನ್ನೆಲ್ಲ ಡಿಲೀಟ್ ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ಇದನ್ನು ಯಾವುದೇ ಒಂದು ಜಾತಿನ ಕೊಡಬೇಕಂದರೆ ಅವನಿಗೆ ಕುಲಶಾಸ್ತ್ರದ ಅಧ್ಯಯನದ ಇರುತ್ತೆ, ಅವನ ಜಾತಿಯ ಗುಣ ಇರುತ್ತೆ. ಬೇಡ ಜಂಗಮ್ಮ ಅಂದ್ರೇನು? ನೀನು ಮಾಂಸಾಹಾರಿನ, ಪ್ರತ್ಯೇಕವಾಗಿ ನೀನು ವಾಸ ಮಾಡ್ತೀಯಾ, ನೀನು ಅಸ್ಪೃಶ್ಯನ, ಊರಿಂದ ನೀನು ಹೊರಗಿದ್ಯಾ, ಸಮಾಜ ನೀನು ಅಲ್ಲಿಟ್ಟುತ್ತಾ, ಈಗಲೂ ಕೂಡ ನೀನು ಆ ರೀತಿ ನೋಡ್ತಾ ಇದೆಯಾ, ನಿನ್ನ ಭಾಷೆ ಏನು ಅಲ್ವಾ? ಏನು ಸರ್, ಇದನ್ನೆಲ್ಲ ನೋಡಿಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ಇವರು ಅಧಿಕಾರಿಗಳು ಈಗ ನಿಮ್ಮಲ್ಲಿ ಜಾತಿ ಗಣತಿ ಮಾಡಿದ್ರು, ಮತ್ತೆ ಈಗ ಜನಗಣತಿ ಮಾಡಿದ್ರಿ. ಮೊದಲ ನಿಮಗೆ ಡಾಟಾ ಇತ್ತು, ಜನಗಣತಿ ಒಳಗೆ ಡಾಟಾ ಇತ್ತು ನಿಮ್ಮದು. ಎಲ್ಲಿ ಈಗ ಏನು ಸರ್ಕಾರ ಮಾಡಿತ್ತು, ಜನಗಣತಿ ಮಾಡಿದ್ರು, ಮತ್ತೆ ಜಾತಿ ಗಣತಿ ಅವಶ್ಯಕತೆ ಇದೆಯಾ? ಜನಗಣತಿ ಒಳಗೆ ನಿಮ್ಮ ಡಾಟಾ ಅದ.
ಇಲ್ಲ ಅದರಲ್ಲಿಲ್ಲ. ಅದರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ 3 ಶಬ್ದಗಳು ಇವತ್ತು ನಮಗೆ ಅಪಾಯಕಾರಿಯಾಗಿ ಕಾಣ್ತಾ ಇದೆ. ಆ 3 ಶಬ್ದದ ಹೆಸರಿನಲ್ಲಿ ನಾವು ಸರ್ಟಿಫಿಕೇಟನ್ನು ಪಡೆದಿದ್ದೇವೆ. ಅವ್ರು ಯಾರು ಮೂಲ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅನಿವಾರ್ಯವಾಗಿ ಈಗ ನಾವು ಸರ್ವೆ ಮಾಡ್ತಾ ಇದ್ದೇವೆ. ಈ ಸರ್ವೆಯಿಂದಲೇ ನಮಗೆ ಗೊತ್ತಾಗಬೇಕು ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನೋದು. ಸರ್ಕಾರಿ ವ್ಯವಸ್ಥೆನೇ ಕೊಲ್ಯಾಪ್ಸ್ ಮಾಡ್ತಾ ಇದೆ. ಹಾಂ, ಸರ್ಕಾರಿ ಖಾಸಗೀಕರಣ ಆಗ್ತಾ ಇದೆ. ಮೀಸಲಾತಿ ತಗೊಂಡು ಏನ್ ಮಾಡುತ್ತೀರಿ ಅಂತ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ತಂದ್ರು, ಸರ್ಕಾರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ತಂದ್ರು, ಅಲ್ಲಿ ಮೀಸಲಾತಿ ಅಪ್ಲೈ ಆಗಲ್ಲ. ಖಾಸಗೀಕರಣ ಇರೋ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿದ್ರು, ಅಲ್ಲಿ ಮೀಸಲಾತಿ ಅಪ್ಲೈ ಆಗಲ್ಲ. ಮತ್ತೆ ಮೀಸಲಾತಿ ಎಲ್ಲರೇ ಬಳಸ್ಕೊಳ್ಳೋದು, ಹೋರಾಟ ಆಗ್ಬೇಕಾಗಿರೋದು ಅದರ ವಿರುದ್ಧ ಅಲ್ಲ ಅದು. ಆಮೇಲೆ ಈಗ ಮೊದಲು ಇದಾಗಲಿ, ಆಮೇಲೆ ಅದು ಅಷ್ಟೇ ಅಲ್ಲದೆ ಆರ್ಥಿಕ ಮೀಸಲಾತಿ ಕೂಡ ಸಿಗುತ್ತೆ. ಇಲ್ಲಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟನ್ನು ಕರೆದ್ರೆ ಇವ್ರಿಗೆ ಕೊಡ್ಬೇಕಣ್ಣ. ಯಾರೋ ದುಡ್ಡಿರೋರಿಗೆ, ಇನ್ಫ್ಲುಯೆನ್ಸ್ ಇರೋರಿಗೆ, MLA ಮಿನಿಸ್ಟ್ರಿಗೆ ಕೊಟ್ಬಿಡ್ತೀವಿ. ಒಳ ಮೀಸಲಾತಿ ವಿಚಾರವನ್ನು ಸಿದ್ದರಾಮಯ್ಯವರು ತಮ್ಮ ಭದ್ರತೆಗೆ ಅಥವಾ ತಮ್ಮ CM ಸ್ಥಾನ ಉಳಿಸ್ಕೊಳ್ಳೋಕೆ ಬಳಕೆ ಮಾಡಿಕೊಂಡ್ರು. ಉಳಿಸ್ಕೊಳ್ಳೋಕ್ಕೆ ಯಾಕೆ ಕೆಳಗೆ ಇಳಿಸ್ಬೇಕಾಗಿತ್ತು. ಮೂಢ ಹಗರಣ, ಬೇರೆ ಹಗರಣ, ಯಾವ ಹಗರಣ ಏನಿಲ್ಲ. ಅದು ಅವಕ್ಕೆ ನಾನು ಯಾವ ಹಗರಣ ಬಗ್ಗೆನೂ ಮಾತಾಡಲ್ಲ, ಏನಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಬಂದದ್ರಿಂದ ಗೊತ್ತಾಯ್ತಾ, ಇದು ಮಾಡಲೇಬೇಕು ಅನಿವಾರ್ಯವಾಗಿ. ಅವರ ಅಧಿಕಾರ ಉಳಿಸೋಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅನ್ನೋದು ತಪ್ಪದು. ಕೆಲವು ಜಾತಿಗಳು ಇನ್ನೂ ಒತ್ತಡ ಹಾಕಿದ್ರು, ಸರ್ ತಡೀರಿ ಅಂತಂದೇಳಿ ಸ್ಥಾನ ಉಳಿಸ್ಕೊಳ್ಳೋದೆಲ್ಲಿಂದ. ಮತ್ತು ಇಲ್ಲಿ ಅವಕಾಶವಂತಿತ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಔದಾರ್ಯ. ಅದನ್ನು ಮೆರೆದಿದ್ದಾರೆ, ಮೆರಿಬೇಕು. ಈ ಸದಾಶಿವ ಆಯೋಗದ ವರದಿ ಆಧಾರ ಮೇಲೆ ಇದು ಮಾಡಾಕ್ತಿರೋ ಅನ್ನೋಂಥ ತಮ್ಮದು ಏನು ಹೇಳಿಕೆ? ಏನಣ್ಣ? ಸದಾಶಿವ ಆಯೋಗದ ವರದಿ ಆಧಾರದ ಮೇಲೆ ಇದು ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅನ್ನುವಂಥ ವಿಷಯ. ಇದನ್ನು ಮೊದಲಿಂದಲೂ ಲಂಬಾಣಿ ಜನಾಂಗದವರು, ಸಮಾಜದವರು ಅದನ್ನು ಅಂದರೆ ಅದು ನ್ಯಾಯಯುತವಾಗಿ ಇಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥ ಹೇಳಿಕೆಯಿಂದ ವಿರೋಧ ಮಾಡ್ತಾರೆ. ಅಂದರೆ ಸದಾಶಿವ ಆಯೋಗವನ್ನ ರಿಜೆಕ್ಟ್ ಮಾಡಿ ಅನ್ನುವಂಥ ಹೇಳಿಕೆ. ಅದಕ್ಕೆ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಆ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರುತ್ತೆ. ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ನೀವು? ಈಗ ನಿಮಗೆ ಗೊತ್ತಿರ್ಬೋದು, ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಎಲ್ಲ ಜಾತಿಯವರು ಹೇಳಿದರು ಒಳ ಮೀಸಲಾತಿ ನಮಗೆ ಒಪ್ಪಿಗೆ ಇದೆ. ಆದರೆ ಸದಾಶಿವ ಆಯೋಗದ ವರದಿ ನಮಗೆ ಇಷ್ಟ ಇಲ್ಲ, ನಮ್ಮ ಮನೆಗೆ ಬಂದು ಕೇಳಿಲ್ಲ, ನಮ್ಗೆ ಸರಿಯಾಗಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತಂದು ಹೇಳಿದರು. ಅದರಲ್ಲಿ ಕೂಡ ಕೆಲವು ದತ್ತಾಂಶಗಳು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಕ್ಕಂಥ 7.5 ಲಕ್ಷ ಜನ ಬರೆಸಿರೋದ್ರಿಂದ ಇವರು ಕೂಡ ತಕರಾರು ಇದ್ದುದರಿಂದ ಇದು ಯಾವುದು ಬಿಡ ನಡಿ ಅಂತಂದೇಳಿ ನಾವು ಹೊಸದಾಗಿ ಸಮೀಕ್ಷೆಗೆ ಬಂದಿದ್ದೀವಿ. ಈಗ ಎಲ್ಲರೂ ಕೂಡ ಒಳ ಮೀಸಲಾತಿಗೆ ಒಪ್ಪಿದ್ದಾರೆ, ಒಪ್ಪಲೇಬೇಕು. ಸುಪ್ರೀಂ ಕೋರ್ಟ್ ಇದು ಸರ್, ಈಗ ಸಮೀಕ್ಷೆ ಮಾಡ್ತಾ ಇದ್ದೀರಿ, ಸಮೀಕ್ಷೆ ಯಾವಾಗ ಸಲ್ಲಿಕೆ ಆಗುತ್ತೆ ಮತ್ತು ಮೀಸಲಾತಿ ಘೋಷಣೆ ಈ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗುತ್ತಾ ಅಥವಾ ಮತ್ತೆ ನೋಡಿ 2 ವರ್ಷ ಆಯಿತು, ಸರ್ಕಾರ ಬಂದು 2 ವರ್ಷ ಆಗೈತೆ ಆಲ್ರೆಡಿ, ಇನ್ನು 3 ವರ್ಷ. ನಿಮಗೆ ಗೊತ್ತಿರಲಿ, ಕಳೆದ ವರ್ಷ ಅಕ್ಟೋಬರ್ 28ನೇ ತಾರೀಕು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂಥೇಳಿ ಸರ್ಕಾರ ತೀರ್ಮಾನ ತಗುತ್ತೆ. ಅದ್ರ ಜೊತೆಗೆ ನಾವು ಒತ್ತಡ ಹಾಕಿಬಿಟ್ಟು ಆ ತಾರೀಕಿನಿಂದ ಯಾವುದೇ ಹೊಸ ಹುದ್ದೆಗಳನ್ನು ಈ ರಾಜ್ಯದಲ್ಲಿ ತುಂಬಬಾರದು, ಎಲ್ಲ ಪೋಸ್ಟ್ಗಳನ್ನು ಸ್ಥಗಿತಗೊಳಿಸಬೇಕು, ಒಳ ಮೀಸಲಾತಿ ಅನುಷ್ಠಾನ ಆದ ನಂತರವೇ ಹುದ್ದೆಗಳನ್ನು ತುಂಬಬೇಕು ಎಂಬತಕ್ಕಂಥ ಒತ್ತಡ ಷರತ್ತು ಹಾಕಿದ್ರಿಂದ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಇವತ್ತು ಅಕ್ಟೋಬರ್ 10ರಿಂದ ಯಾವುದೇ ಹೊಸ ಹುದ್ದೆಗಳನ್ನು ತುಂಬುವಂಥದ್ದು ಇಲ್ಲ. ಬ್ಯಾಕ್ಲಾಕ್ ಹುದ್ದೆಗಳಿದ್ವು, ಬ್ಯಾಕ್ಲಾಕ್ ಹುದ್ದೆಗಳನ್ನು ಕೂಡ ತುಂಬ್ತಾ ಇಲ್ಲ, ನಿಲ್ಲಿಸಿದ್ದೇವೆ. ಇದು ಏನೇ ಆದರೂ ಕೂಡ ನೀವು ಈ ಸರ್ಕಾರ ಇರ್ತದ, ಮುಂದಿನ ಸರ್ಕಾರ ಅಲ್ಲ, ಈ ಸರ್ಕಾರ ಇನ್ನೂ 3 ವರ್ಷ ಇರುತ್ತೆ. ಜೊತೆಗೆ ಏನು ನಮ್ಮದು ಜೂನ್ ತಿಂಗಳಲ್ಲೇ ಆಗಬೇಕಿದು. ಜೂನ್ ತಿಂಗಳಲ್ಲಿ ಏನಾದರೂ ಸ್ವಲ್ಪ ಇದಾದರೆ ಜುಲೈ ಫಸ್ಟ್ ವೀಕ್ ಅಂತ ಗ್ಯಾರಂಟಿ ಆಗಲೇಬೇಕು. ಜೂನ್ ತಿಂಗಳಲ್ಲೇ ಆಗಬೇಕು. ಈ ತಿಂಗಳು ಮುಗಿದಾದ್ಮೇಲೆ ಜೂನ್ ತಿಂಗಳಲ್ಲಿ ಅನಾಲಿಸಿಸ್ ಮಾಡಬೇಕು ಏನೇನಾಗಿದೆ ಅಂಥೇಳಿ. ಇದೆಲ್ಲ ಬಂದಾದಮೇಲೆ ನಾವು ಕೂಡ ಏನೇನಾಗಿದೆ ಅನ್ನೋ ನಾವು ನೋಡಬೇಕು. ನೋಡಿ ಎಲ್ಲ ನಾವೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಅವರು ಆಯೋಗದವರು ತಕ್ಷಣ ಅದನ್ನು ಕ್ರಮ ಕೈಗೊಳ್ಬೇಕು. ಅದು ಬಂತಂದರೆ ಒಂದೇ ದಿನ ಸ್ವೀಕಾರ ಮಾಡಬೇಕು, ಅವತ್ತೇ ಕ್ಯಾಬಿನೆಟ್ನಲ್ಲಿ ಇದು ಒಪ್ಕೋಬೇಕು, ಆರ್ಡಿನೆನ್ಸ್ ಆಗಬೇಕು. ಸಾಧ್ಯವಾದರೆ ತುರ್ತಾಗಿ ತಕ್ಷಣವೇ ಅಸೆಂಬ್ಲಿನೂ ಕೂಡ ಕರೆದು ಅದರಲ್ಲೂ ಕೂಡ ಪಾಸ್ ಮಾಡಿ ಗವರ್ನರಿಗೆ ಕಳಿಸ್ಬೇಕು. ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲೇ ಆಗಬೇಕು, ಜೂನಲ್ಲೇ ಮುಗಿಸ್ಬಿಡ್ಬೇಕು. ಜೂನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕರ್ನಾಟಕದಲ್ಲಿ ಜಾರಿ ಆಗಬೇಕು, ಆಗಲೇಬೇಕು.
ಇಲ್ಲಾಂದ್ರೆ ತಮ್ಗೇನು ಸರ್ಕಾರಕ್ಕೆ ಮತ್ತೇನಾರ ಮುಂದೆ ಆಧಾರ ಕಾರ್ಡ್ದಲ್ಲಿ ಆಗಿಲ್ಲ ಅಂದ್ರೆ ಆಮೇಲೆ ಅವಾಗ ಹೇಳೋಣ, ಈಗಲೇ ಹೇಳ್ಬಾರ್ದು ಅದು. ನೀನು ಊಟ ಹಾಕ್ತಾ ಇದೀಯಾ, ಮತ್ತು ಮುಂದಿನ ತಿಂಗಳು ನೀನು ಊಟ ಹಾಕ್ತಿದ್ರೆ ನಾನೇನು ಮಾಡಬೇಕು ಅನ್ನೋದು. ಪೂರ್ವ ತಯಾರಿ ಏನು ಅಂತ ಹೇಳಿ ಇಲ್ಲ ಅದಕ್ಕೆಲ್ಲ ಸಿದ್ಧತೆ ಇದೆ, ನಮ್ಮದು ಸೈನ್ಯಕ್ಕೆ ಸಿದ್ಧತೆ ಇದೆ. ಇದಾದ್ಮೇಲೂ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ನಮ್ಮ ಬೇರೆ ಬೇರೆ ಹೋರಾಟಗಳು ಇದ್ದೇ ಇರ್ತವೆ. ಸಿದ್ದರಾಮಯ್ಯ ತರ್ತಾರೆ ಅಂತ ನಿಮಗೆ ನಂಬಿಕೆ ಅಂದ್ರೆ ತರ್ತಾರೆ. ಜೂನ್ ಅಲ್ಲಿ ಸಿದ್ದರಾಮಯ್ಯರು ಇಂಟರ್ನಲ್ ರಿಸರ್ವೇಶನ್ ತರಲೇಬೇಕು, ತರ್ತಾರೆ. ಅವರೇ ಹೇಳಿದ್ದಾರೆ ಏನಂತ ಗೊತ್ತಾ, ನೀವು ಬೇಕಂದ್ರೂ ಮಾಡ್ತೀನಿ, ಬೇಡ ಅಂದ್ರೂ ನಾನು ಒಳ ಮೀಸಲಾತಿ ಜಾರಿ ತರ್ತೀನಿ ಅಂತಂದು ಹೇಳ್ಬಿಟ್ಟು ಏಪ್ರಿಲ್ 5ನೇ ತಾರೀಕು ಜಗಜೀವನ್ ರಾಮ್ ಜಯಂತಿ ದಿನ ಹೇಳಿದರು. ಏನಣ್ಣ ಸರ್, ಈಗ ಹಿಂದಿನ ಇದು ಸಿದ್ದರಾಮಯ್ಯ ಸಿಎಂ ಇದ್ದಾಗ ನೀವು ಸಮಾಜ ಕಲ್ಯಾಣ ಸಚಿವರಿದ್ರಿ, ಆ ಟೈಮ್ನಲ್ಲಿ ಸದಾಶಿವವಾಗಿ ವರದಿ ಸಲ್ಲಿಸಿದ್ರು, ಅವಾಗ ಯಾಕೆ ಜಾರಿ ಆಗಲಿಲ್ಲ? ಜಾರಿ ಆಗಕ್ಕೆ ಅವಕಾಶ ಇರಲಿಲ್ಲ, ಬರೀ ಓನ್ಲಿ ರೆಕಮೆಂಡೇಶನ್. ಜಾರಿ ಆಗಲಿಕ್ಕೆ ಇದು ಸಂವಿಧಾನ ತಿದ್ದುಪಡಿ ಆಗಬೇಕಾಗಿತ್ತು. ಎಲ್ಲ ರಾಜ್ಯಗಳಲ್ಲೂ ಕೂಡ ಒಪ್ಪಿಗೆ ಬರಬೇಕಾಯಿತು ಪಾರ್ಲಿಮೆಂಟ್ಗೆ. ಕೆಲವು ರಾಜ್ಯದಲ್ಲಿ ಒಳ ಮೀಸಲಾತಿ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಅಸಮಾನತೆ ಇದೆಯೋ, ಅನ್ಯಾಯ ಆಗಿದೆಯೋ ಅಂಥ ರಾಜ್ಯಗಳಲ್ಲಿ ಕೂಡ ಮಾಡಬೇಕು ಅಂತ ನಾವು ಹೇಳಿದಾಗ ಮಾಡಲಿಲ್ಲ ಅವರು, ಕೇಂದ್ರದವರು. ಕೊನೆಗೆ ಸುಪ್ರೀಂ ಕೋರ್ಟು ನಾವು ಮೆಟ್ಲೇರಿ ಸುಪ್ರೀಂ ಕೋರ್ಟ್ ಮೂಲಕ ನಾವು ನ್ಯಾಯವನ್ನು ಪಡೆದಿದ್ದೇವೆ. ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ. ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 2015ರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮು ಒಂದು ಚಾಲೆಂಜ್ ಆಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು. ಮಾಡಿಸಾದ್ಮೇಲೆ ಜನ ಸೋಲಿಸಿದರು. ಆ ವರದಿ ಅರ್ಧಂಬರ್ಧ ಆಯಿತು. ನಂತರ ಅದನ್ನು ಪೂರ್ಣಗೊಂಡು ಈಗ ಸಿದ್ಧವಾಗಿದೆ, ಸರ್ಕಾರದ ಮುಂದಿದೆ. ಆಮೇಲೆ ಅದಕ್ಕೆ 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, 170 ಕೋಟಿ ಅಷ್ಟು ಹಣನ ಖರ್ಚು ಮಾಡಿದ್ದೇವೆ. ಈಗ ಅದ್ರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಎಲ್ಲ ಕಡೆಯೂ ಕೂಡ ಈ ಜಾತಿ ಗಣತಿ ಆಗಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು ಕೂಡ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತಂತ, ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಅದ್ರ ಪ್ರಕಾರ ಆಗಬೇಕು. ಇದು ಯಾಕಪ್ಪ ಅಂದರೆ ಸಂಪತ್ತು ಒಬ್ಬನ ಸ್ವತ್ತಾಗಿರಬಾರ್ದು, ಸಂಪತ್ತು ವಿಕೇಂದ್ರೀಕರಣ ಆಗಬೇಕು, ಸಮಾನವಾಗಿ ಹಂಚಿಕೆ ಆಗಬೇಕು. ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ, ಎಷ್ಟೆಷ್ಟು ಜ್ಞಾನವನ್ನು ಪಡೆದಿದ್ದಾರೆ, ಎಷ್ಟೆಷ್ಟು ಸಾಕ್ಷರತೆ ಇದೆ, ಎಷ್ಟು ಭೂಮಿ ಇದೆ, ಮನೆಗಳು ಎಷ್ಟಿದ್ದಾವೆ, ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ, ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಹೊರಬರುತ್ತೆ. ಯಾವ ಅವಕಾಶ ವಂಚಿತ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕಲಿಕ್ಕೆ ಸರ್ಕಾರಗಳಿಗೆ ಇದು ಕೈಗನ್ನಡಿ ಆಗುತ್ತೆ. ಈ ಕಾರಣದಿಂದ ಜಾತಿ ಗಣತಿ ಆಗಬೇಕು. ಅದು ವರದಿನ ತಕ್ಷಣ ಅದನ್ನು ಕೂಡ ಜಾರಿ ಪಕ್ಷದಲ್ಲಿ ಕೆಲವು ಲಿಂಗಾಯತ ಸಮುದಾಯದ ಮುಖಂಡರು ಇರ್ಬೋದು, ಒಕ್ಕಲಿಗ ಸಮುದಾಯದ ಮುಖಂಡರು ಅವರೇ ಅದಕ್ಕೆ ವಿರೋಧ ಮಾಡಾಕ್ತಾರೆ. ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಅದನ್ನು ವಿರೋಧ ಮಾಡಕ್ಕೆ. ಸ್ವಾಮಿ ನಿಮ್ಗೆ ಹೇಳ್ತೀನಿ, ಯಾವ ವರದಿನ ಸ್ವೀಕಾರ ಮಾಡಿದ್ದಾರೆ? ಅವನೂರು ಆಯೋಗದ ವರದಿ ಬಂದಾಗೇನೋ ಬನ್ನಿ ಮಾಡಿರಿ ಸ್ವಾಮಿ ಅಂತ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ಅಂದರೆ ಅವಾಗಲೂ ಯಾವಾಗಲೂ ಕೂಡ ವಿರೋಧ ಮಾಡೋರು ಇರ್ತಾರೆ ಪ್ರಜಾತಂತ್ರದಲ್ಲಿ. ಹಂಗೆ ಅದರ ಅಂತಂದು ಹೇಳ್ಬಿಟ್ಟು ಆಳುವ ಸರ್ಕಾರಗಳು, ಆಳುವ ನಾಯಕ, ನಾಡಿನ ದೊರೆ ಹಿಂದೆ ಸರಿಬಾರ್ದು. ದೇವರಾಜ್ ಅರಸು ಏನು ಮಾಡಿದರು? ನೀವು ಹುಟ್ಟಿದ್ರಿಲ್ಲ, ಯಾರಿಗೂ ಗೊತ್ತು. ಅವಾಗ ದೊಡ್ಡ ಚಳವಳಿ ಮಾಡಿದರು, ಆಗಬಾರ್ದು ಅಂತೇಳಿ. ಆಗಬೇಕು ಅಂತ ಚಳವಳಿ ಮಾಡಿದರು, ಯಾವುದಕ್ಕೂ ಕೇರ್ ಮಾಡಿದೇ ಅನುಷ್ಠಾನಕ್ಕೆ ತಂದರು ಅಲ್ವಾ? ಸಿದ್ದರಾಮಯ್ಯ ಒಟ್ಟೆ ತಂದೆ ತರ್ತಾರೆ ಇದನ್ನು. ಅಲ್ಲ, ಈಗ ಎಲ್ಲರೂ ಒಪ್ಪಿದ್ದಾರೆ. ಈಗ ಒಕ್ಕಲಿಗರು ಒಪ್ಪಬೇಕು, ವೀರಶೈವರು ಒಪ್ಪಬೇಕು, ಅದನ್ನು ತರಲಿ. ಅದರಲ್ಲಿ ನೀವು ಎತ್ತಿದ್ರೆ ನೀವು ಎತ್ತಿಡಿರಿ, ಹಿಂಗೆ ಮಾಡಿದ್ದೀರ ನೋಡ್ರಿ ಅಂತಂದೇಳಿ ಪ್ರತಿ ಹಳ್ಳಿ, ಪ್ರತಿ ಬೂತ್ನಲ್ಲಿ ಏನೇನಿದೆ ಅನ್ನೋದನ್ನು ಅಂಕಿ ಅಂಶಗಳನ್ನು ಅದು ಹೊರ ಬರುತ್ತೆ. ಆವಾಗ ನಿಮ್ಮೊಂದು ಊರಿನಲ್ಲಿ ಹೋಗಿ ನೋಡ್ರಿ ಇಷ್ಟು ಮನೆ ಅದಾವೆ, ಇಷ್ಟು ಬರೆದಿರ, ಇದು ಅನ್ಯಾಯ ಆಗಿದೆ ಅಂತ ಹೇಳ್ರಿ, ಸರಿಪಡಿಸೋಣ. ಯಾರು ಬಿಟ್ಟು ಹೋಗಿದ್ದಾರೆ ಬೇಕಾದ್ರೆ ಅವ್ನು ಸೇರ್ಪಡೆ ಮಾಡು. ಧನ್ಯವಾದಗಳು. ಅಲ್ಲೇ ಸರ್? ಹೌದು ಸರ್. ಶಿವಾನಂದ ಪಾಟೀಲ್ ಸಾಹೇಬ್ರದ್ದು ಅದು ಅವ್ರದ್ದು ಪ್ರೆಸ್ ಮೀಟ್